ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋ ಆನ್ ಪಾಯಿಂಟ್ ಕನ್ನಡ. ನಾನು ನಿಮ್ ಸಂದೀಪ್ ಶೆಟ್ಟಿ. ಯಾರೋ ಸರಿಯಾಗಿ ಹೇಳಿದ್ರೆ ದೇಶದ ಅತಿ ದೊಡ್ಡ ಎನಿಮೀಸ್ ಇಂಡಿಯಾದಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡಿ. ಈ ವ್ಯಕ್ತಿ ನೋಡಿ, ಒಂದು ವಾಟರ್ ಟ್ಯಾಂಕ್ ಅಲ್ಲಿ ಮಿನಿಮಮ್ ಅಂದ್ರೂ 700 ಲೀಟರ್ ಪೆಟ್ರೋಲ್ ನ ತುಂಬಿಸ್ತಾ ಇದ್ದಾನೆ. 700 ಲೀಟರ್ ಪೆಟ್ರೋಲ್ ಯಾವ್ದೋ ಜೋಕ್ ಅಲ್ಲ. ಇಷ್ಟು ಪೆಟ್ರೋಲ್ ಯಾರು ತನ್ನ ಪರ್ಸನಲ್ ಯೂಸಿಗೋಸ್ಕರ ತಗೊಳ್ಳೋದೇ ಇಲ್ಲ. ಈ ಪೆಟ್ರೋಲ್ ಮುಂದೆ ಹೋಗಿ ಬ್ಲಾಕ್ ಅಲ್ಲಿ ಸೇಲ್ ಆಗುತ್ತೆ ಅವರಿಗೆ, ಯಾರಿಗೆ ಇದು ಆಕ್ಚುಲಿ ಬೇಕಾಗಿರುತ್ತೆ. ದೇಶದಲ್ಲಿ ಲೂಸ್ ಪೆಟ್ರೋಲ್ ಸೇಲ್ ಮಾಡೋದು ಇಲ್ಲಿಗಲ್, ಆದ್ರೂ ಈ ತರ ವಿಡಿಯೋಸ್ ಮುಂದೆ ಬರ್ತಾ ಇದೆ. ನೋಡಿ ಇವ್ರು ಮನೆಯಿಂದ ಕುಕ್ಕರ್ ತಗೋ ಬಂದಿದ್ದಾರೆ. ಯಾವುದೇ ಪಾತ್ರೆ ಸಿಗ್ಲಿ ಅದನ್ನ ತಗೋ ಬಂದು ಅದ್ರಲ್ಲಿ ಪೆಟ್ರೋಲ್ ತುಂಬಿಸಿ ಮನೆಗೆ ತಗೊಂಡ್ ಹೋಗ್ತಾ ಇದ್ದಾರೆ. ಯಾರೋ ಬಕೆಟ್ ತಗೋ ಬರ್ತಿದ್ರೆ, ಯಾರೋ ಸಿಂಟ್ಯಾಕ್ಸ್ ತಗೋ ಬರ್ತಿದ್ದಾರೆ, ಯಾರೋ ಹಾಲಿನ ಪಾತ್ರೆ ತಗೋ ಬರ್ತಾ ಇದ್ದಾರೆ. ವಾಟರ್ ಸ್ಟೋರ್ ಮಾಡೋ ಸಿಂಟ್ಯಾಕ್ಸ್ ಅಲ್ಲಿ ಪೆಟ್ರೋಲ್ ನ ತುಂಬಿಸ್ಕೊಂಡು ಮನೆಗೆ ತಗೊಂಡ್ ಹೋಗ್ತಾ ಇದ್ದಾರೆ. ಅಂಡ್ ಸ್ವಲ್ಪ ಮಾತ್ರ ಅಲ್ಲ, ಎಷ್ಟು ಬೇಕು ಅದ್ರಗಿಂತ ಜಾಸ್ತಿ 10 ಪಟ್ಟು 20 ಪಟ್ಟು ಪೆಟ್ರೋಲ್ ನ ಜನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಮೇಲೆ ಕಾನ್ಫಿಡೆಂಟ್ಲಿ ಅವ್ರ ವಿಡಿಯೋಸ್ಗಳನ್ನ ಅವರೇ ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೊತ್ತಿದೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ದೇಶದಲ್ಲಿ ಬರೀ ಚಾಲೆಂಜಸ್ ಗಳಿಂದ ದೇಶ ತುಂಬಿಲ್ಲ, ಗಳಿಂದ ಕೂಡ ತೊಂದರೆಗೊಳಗಾಗಿದೆ. ಐ ಆಮ್ ಸಾರಿ ಟು ಸೇಯಿಂಗ್ ದಿಸ್. ಸ್ವಲ್ಪ ಜನ ಇಂಡಿಯನ್ಸ್ ನ ನೀವೇ ನೋಡಿ, ಯಾವ ತರ ತನ್ನ ಸ್ವತಃಕೋಸ್ಕರ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದಾರೆ ಅಂತ. ಈ ತರ ಜನಗಳಿಗೆ 2 ಪೈಸಾ ಅಷ್ಟು ಕೂಡ ಮರ್ಯಾದೆ ಇಲ್ಲ. ಅಂಡ್ ಈ ಒಂದು ಸಿಚುವೇಶನ್ ಅಲ್ಲಿ ನಾನು ಪ್ರಾಫಿಟ್ ಮಾಡ್ಬೇಕು ಅನ್ನೋದೇ ಎಲ್ಲರ ಮೈಂಡ್ ಅಲ್ಲೂ ಇದೆ. ಇವ್ರನ್ನ ವೈರಲ್ ಮಾಡೋದು ನಮ್ ಕರ್ತವ್ಯ. ಈ ವ್ಯಕ್ತಿ ಜಾಬ್ ಅಲ್ಲಿ ಐಫೋನ್ ಇದೆ, ಆದ್ರೂ ಇವನು ಪೆಟ್ರೋಲ್ ನ ಇಲ್ಲಿಗಲ್ ಆಗಿ ತಗೊಂತಾ ಇದ್ದಾನೆ. ಅಂಡ್ ಇದು ಇವನೊಬ್ನೇ ಅಲ್ಲ, ಈ ತರ ಎಷ್ಟೋ ಜನ ಲೈನ್ ಮಾಡಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಅನ್ಕೊಳ್ಳಿ, ರೂಲ್ಸ್ ನ ಫಾಲೋ ಮಾಡೋಕೆ ಇವರಿಗೆ ಅಲರ್ಜಿ ಆಗಿರೋ ತರ. ಇದ್ರಲ್ಲಿ ಅರ್ಧ ವಿಡಿಯೋಸ್ ಅವರೇ ಮಾಡಿದ್ದಾರೆ ಅಂಡ್ ಇದನ್ನ ಅವರೇ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಇದು ಇಂಡಿಯಾ, ಅಂಡ್ ಇಂಡಿಯಾದಲ್ಲಿ ಕ್ರಿಮಿನಲ್ಸ್ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಅಂತ, ಬದಲಾಗಿ ಅವರಿಗೆ ಎಲೆಕ್ಷನ್ ಟಿಕೆಟ್ ಕೊಡ್ತಾರೆ ಅಂತ. ಈ ಆಟಿಟ್ಯೂಡ್ ಇಂದಾನೆ ಏನಾಗುತ್ತೆ, ದೇಶದ ಮರ್ಯಾದೆ ಹೋಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ತರ ಕಾರ್ಟೂನ್ಸ್ ಗಳನ್ನ ಎಕ್ಸ್ಪೋಸ್ ಮಾಡೋಣ, ತೋರ್ಸೋಣ ಯಾವ ತರ ಪೆಟ್ರೋಲ್ ನ ಕಜ್ಜೋದು ವೇಸ್ಟ್ ಆಫ್ ಮನಿ ಅಂತ. ಅಂಡ್ ಇದು 2 ಪಾರ್ಟ್ ಆಗಿ ಬರುತ್ತಾ. ಅಂಡ್ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಸೆಕೆಂಡ್ ಪಾಯಿಂಟ್ ಅಲ್ಲಿ ನಾವು ಸೊಲ್ಯೂಷನ್ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಪಾರ್ಟ್ ಬಂದಾಗ ನೋಟಿಫಿಕೇಶನ್ ಬರುತ್ತಾ, ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದು ಇಂಡಿವಿಜುವಲ್ ಲೆವೆಲ್ ಅಂಡ್ ಗವರ್ನಮೆಂಟ್ ಲೆವೆಲ್ ಮೇಲೂ ಇಂಪ್ಲಿಮೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಪೆಟ್ರೋಲ್ ಕಳ್ಳರಿಂದ ದೇಶದ ಹೆಸರು ಹಾಳಾಗ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಅದನ್ನೇ ನೋಡೋಣ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, US ಅಂಡ್ ಇಸ್ರೇಲ್ ವಾರ್ ಆಗ್ತಾ ಇದೆ ಅಂಡ್ ಅದು ಭಾರತದ ಎಕಾನಮಿಕ್ ನ ಡಿಸ್ಟ್ರಾಯ್ ಕೂಡ ಮಾಡುತ್ತೆ. ಇವತ್ತಿನ ಜನಗಳಿಗೆ ಕ್ರಿಯೇಟಿವಿಟಿ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ನ ಬರೀ ಬೈಕ್ ಟ್ಯಾಂಕ್ ಗಳಿಗೆ ಮಾತ್ರ ತುಂಬಿಸ್ಬೇಕು ಅಂತ ಹೇಳಿದ್ರೆ, ಇವ್ರು ಬರೀ ಬೈಕಿನ ಟ್ಯಾಂಕ್ ಮಾತ್ರ ತಗೊಂಡ್ ಪೆಟ್ರೋಲ್ ಬಂಕಿಗೆ ಹೋಗಿದ್ದಾರೆ. ಐ ಮೀನ್ ವಾವ್. ಈ ಅಂಕಲ್ ಸೈಕಲ್ ಮೇಲೆ ಬೈಕಿನ ಪೆಟ್ರೋಲ್ ಟ್ಯಾಂಕ್ ನ ಇಟ್ಕೊಂಡು ಪೆಟ್ರೋಲ್ ತುಂಬಿಸ್ಕೊಂಡು ಹೋಗಿ ಬಂದಿದ್ದಾರೆ. ಯು ನೋ ದ ವರ್ಸ್ಟ್ ಪಾರ್ಟ್, ಪೆಟ್ರೋಲ್ ನ ಬಕೆಟ್ ಅಲ್ಲಿ ಇಡೋದು ತುಂಬಾನೇ ಡೇಂಜರ್ ಆಗಿರುತ್ತೆ. ಪೆಟ್ರೋಲ್ ಒಂದು ಹೈಲಿ ವಾಲೆಟೈಲ್ ಲಿಕ್ವಿಡ್, ಅದ್ರ ಬಾಯ್ಲಿಂಗ್ ಪಾಯಿಂಟ್ ಲೋ ಇರುತ್ತೆ ಅಂಡ್ ರೂಮ್ ಟೆಂಪರೇಚರಿಗೂ ಅದು ಇವಾಪರೇಟ್ಸ್ ಆಗೋಕ್ ಶುರು ಆಗುತ್ತೆ. ಪೆಟ್ರೋಲ್ ತುಂಬಾನೇ ಬೇಗ ಇವೋಪ್ ಆಗುತ್ತೆ. ನೀವು ಯಾವ್ದಾದ್ರು ಬೈಕ್ಗೆ ಪೆಟ್ರೋಲ್ ಹಾಕ್ಸಿದ್ರೆ ನೀವು ನೋಡಿರ್ಬೋದು, ಒಂದು ವೆಹಿಕಲ್ ಟ್ಯಾಂಕ್ ನಲ್ಲಿ ಏರ್ ಅಂಡ್ ಪೆಟ್ರೋಲ್ ಲಿಮಿಟ್ ಇರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ. ಬಟ್ ಒಂದು ಬಕೆಟ್ ನಲ್ಲಿ, ಒಂದು ಕುಕ್ಕರ್ ನಲ್ಲಿ ಫುಲ್ ಟೈಮ್ ಇದು ಏರ್ ನ ಕಾಂಟ್ಯಾಕ್ಟ್ ಅಲ್ಲೇ ಇರುತ್ತೆ. ಸೊ ವೇಸ್ಟ್ ಪೆಟ್ರೋಲ್ ನ ಕದ್ದಿ ತಗೊಂಡು ಹೋಗ್ತಾ ಇದ್ರೆ ಅರ್ಧ ಅಂತೂ ಏರಲ್ಲೇ ಹೋಗುತ್ತೆ ಲಿಟ್ರಲಿ. ಇವರು ಪೆಟ್ರೋಲ್ ನ ಕದ್ದು ಯಾರಿಗೂ ಒಳ್ಳೇದ್ ಮಾಡ್ತಾ ಇಲ್ಲ, ಪೆಟ್ರೋಲ್ ನ ವೇಸ್ಟ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ನಾರ್ಮಲ್ ಗಾಳಿಯಿಂದ ಹೆವಿ ಇರುತ್ತೆ, ಅದಕ್ಕೆ ಅದು ಇಯೋಪೇಟ್ ಆಗುತ್ತೆ. ಆಗ ಅದು ಗಾಳಿಯಲ್ಲಿ ಆರಿ ಹೋಗಲ್ಲ. ಆಗ್ಬಹುದು ಅದು ಕೆಳಗೆ ಫಾಗ್ ಲೈಟ್ ಇನ್ವಿಸಿಬಲ್ ಲೇಯರ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇದಾದ್ಮೇಲೆ ಬರೀ ಒಂದು ಮ್ಯಾಚಸ್ ಹಚ್ಚಿದ್ರೆ ಸಾಕು, ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನೇ ಡೇಂಜರ್ ಅಂತ ಕರೀತಾರೆ. ದಿಸ್ ಆರ್ ಆಲ್ ದ ಡೇಂಜರಸ್ ದಟ್ ನಾರ್ಮಲ್ ಪೀಪಲ್ ಡೋಂಟ್ ನೋ ಅಬೌಟ್ ದಿಸ್. ಅವ್ರು ಬರೀ ಪ್ಯಾನಿಕ್ ಆಗ್ತಾ ಇದಾರೆ ಅಂಡ್ ಪೆಟ್ರೋಲ್ ನ ಕದೀತಾ ಇದಾರೆ. ಇದರಿಂದ ಅವ್ರ ಲೈಫ್ ನ ಕೂಡ ಅವರು ಡೇಂಜರ್ ಗೆ ಆಗ್ತಾ ಇದಾರೆ. ಆಲ್ ಆಫ್ ದಿಸ್ ಇಸ್ ಬಿಕಾಸ್ ವಿ ಆರ್ ಸೆಲ್ಫಿಶ್. ಈವನ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ಸೇಫ್ ಫಾರ್ ಹಸ್ ಅಂದ್ರೆ ಸೆವೆರೆನ್ಸ್, ಫೈರ್ ರಿಸ್ಕ್, ಫ್ಯೂಲ್ ಕ್ವಾಲಿಟಿ ಲೋ ಆಗುತ್ತೆ ಅಂಡ್ ಇವಾಪಲೇಷನ್ ಇಂದ ಪೆಟ್ರೋಲ್ ಕೂಡ ಲೋ ಆಗುತ್ತೆ. ಇವಾಪಲೇಷನ್ ಇಂದ ಪೆಟ್ರೋಲ್ ಕೂಡ ವೇಸ್ಟ್ ಆಗುತ್ತೆ. ಅಂದ್ರೆ ಈ ತರ ಪೆಟ್ರೋಲ್ ನ ಅವರು ಕದ್ದೋಗೋದ್ರಿಂದ ಅವ್ರ ಪ್ರಾಣನ ಅವರು ಒಂದು ದೊಡ್ಡ ರಿಸ್ಕ್ ಗೆ ಹಾಕ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಿದ್ರೆ ಅಂತ ಹೇಳಿದ್ರೆ, ಐ ಹೋಪ್ ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಒಂದು ಲೈಕ್ ಕೊಡಿ ಅಂಡ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದೊಂದು ಲೈಕ್ ನಮಗೊಂದು ಮೋಟಿವೇಟ್ ಇದ್ದಂಗೆ ನಾವು ಪ್ರತಿ ಟೈಮ್ ಈ ತರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ಕೆ, ನಮ್ ದೇಶದ ಬಗ್ಗೆ ತಿಳಿಸಕ್ಕೆ, ಎಜುಕೇಟ್ ಮಾಡೋಕೆ. ನೋಡಿ, ಪಾಕಿಸ್ತಾನ ಹ್ಯಾಂಡಲ್ ನ ಇಂಡಿಯಾದಲ್ಲಿ ಪೆಟ್ರೋಲ್ ಪಂಪ್ ನಲ್ಲಿ ಆಗ್ತಿರೋ ಫೈಟ್ ನ
ಜಗತ್ತಿಗೆ ಬ್ರಾಡ್ಕಾಸ್ಟ್ ಮಾಡ್ತಾ ಇದೆ. ಪೆಟ್ರೋಲ್ ಕ್ರೈಸಿಸ್ ಇನ್ ಇಂಡಿಯಾ ರೈಟ್ ನೌ. ಆಲ್ ಐಸ್ ಆನ್ ಇಸ್ಲಾಮಾಬಾದ್, ಪಾಕಿಸ್ತಾನ್. ಈ ಅಕೌಂಟ್ ನ ಐಡ್ ಮಾಡೋಕೆ ಸಾಹಸ ಕೂಡ ಮಾಡ್ತಾ ಇಲ್ಲ ಅವರು. ಇದು ಪಾಕಿಸ್ತಾನದ ಪ್ರೊಪಗಾಂಡಾ ಅಕೌಂಟ್ ಆಗಿದೆ. ಈ ಫೈಟ್ ಮಾಡ್ತಾ ಇರೋ ಜನ ದೊಡ್ಡ ಆಕ್ಟರ್ಸ್ ಆಗಿದ್ದಾರೆ. ಇದ್ರ ಅರ್ಥ ಇದಲ್ಲ ಫುಲ್ ದೇಶನೇ ಹಾಳಾಗಿದೆ ಅಂತ. ಫುಲ್ ದೇಶ ಜಗಳ ಆಡೋದ್ರಲ್ಲಿ ತಲೆ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಇಂಡಿಯಾದಲ್ಲಿ ಪೆಟ್ರೋಲ್ ಕಳ್ತನ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿದ್ರೆ, ಒಂದು ಡೆವಲಪ್ ದೇಶ ಆಸ್ಟ್ರೇಲಿಯಾ ನಾವು ನೋಡೋಣ. ಜನ ಫ್ಯೂಲ್ ಹಾಕೊಂಡಾದ್ಮೇಲೆ ಪೆಟ್ರೋಲ್ ಬಂಕ್ ಗೆ ದುಡ್ಡು ಕೊಡ್ದಲೇ ಓಡೋಗ್ತಾ ಇದಾರೆ. ಬೇರೆಯವ್ರ ಗಾಡಿಯಿಂದ ಪೆಟ್ರೋಲ್ ನ ಕದೀತಾ ಇದ್ದಾರೆ. ಈ ವಾರು ನಿಮ್ ನಿಯರ್ ಪೆಟ್ರೋಲ್ ಸ್ಟೇಷನ್ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ವಿಡಿಯೋ ಯುಕೆದು. ಇಲ್ಲೊಂದು ಮಹಿಳೆ ತನ್ನ ಗಾಡಿಗೆ ಪೆಟ್ರೋಲ್ ನ ತುಂಬಿಸ್ಕೊಂಡು ಇನ್ನು ಹಿಂದ್ಗಡೆ ಬಕೆಟ್ಗಳಲ್ಲಿ ಪೆಟ್ರೋಲ್ ನ ಫುಲ್ ಮಾಡ್ತಾ ಇದಾರೆ. ಈ ವಿಡಿಯೋದಲ್ಲೂ ಈ ಒಂದು ವ್ಯಕ್ತಿ ಪೆಟ್ರೋಲ್ ನ ತುಂಬಿಸಿ ತಗೊಂಡು ಹೋಗ್ತಾ ಇದ್ದಾನೆ. ಈಗ ನಮಗೆ ಯುಕೆದು ಲಾಸ್ ಗೊತ್ತಿಲ್ಲ, ಅಲ್ಲಿ ಲೂಸ್ ಪೆಟ್ರೋಲ್ ನ ಸೇಲ್ ಮಾಡಬಹುದಾ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ನೋಡಬಹುದು ಕ್ರೈಸಿಸ್ ಸೆಕ್ಷನ್ ಅಲ್ಲಿ ಜನ ಎಷ್ಟು ಹೆದರುತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಪಾಕಿಸ್ತಾನ ಕಂಡೀಷನ್ ಆ ತರ ಇದೆ, ಪೆಟ್ರೋಲ್ ನ ಲಿಟ್ರಲಿ 100 ml ಬಾಟಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಐ ಹೋಪ್ ದಿಸ್ ಇಸ್ ನಾಟ್ ಸೀರಿಯಸ್ ಅಂಡ್ ಇದು ಒಂದು ಜೋಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಯಾವ ತರ ಜನ ಪೆಟ್ರೋಲ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅಂತ ಅಂದ್ರೆ ವಾರ್ ಶುರು ಆಗಿದ ತಕ್ಷಣ, ಈ ವಾರ್ ಶುರು ಆಗಿದ ಮುಂಚೆನೆ ಯಾವ ತರ LPG ಶಾರ್ಟೇಜ್ ಆಗ್ತಾರೆ, ಯಾವ ತರ ಫ್ಯೂಲ್ ಅಲ್ಲಿ ಶಾರ್ಟೇಜ್ ಆಗ್ತಾರೆ ಅಂಡ್ ಜನಗಳು ಎದುರುಕೊಂಡು ಯಾವ ತರ ಅವರು ಸ್ಟೋರ್ ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ ಲಾ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ LPG ಕ್ರೈಸಿಸ್ ಬಗ್ಗೆ ಕೂಡ ಮಾತಾಡ್ತೀನಿ. ಅಂಡ್ ಇಂಡಿಯಾ ಇಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅಂಡ್ ದಿ ಮೇನ್ ಇಂಪಾರ್ಟೆಂಟ್, ನಾವು ಬರೀ ಪ್ರಾಬ್ಲಮ್ಸ್ ಬಗ್ಗೆ ಅಲ್ಲ, ಸೊಲ್ಯೂಷನ್ ಬಗ್ಗೆ ಕೂಡ ಮಾತಾಡೋಣ. ಸೊಲ್ಯೂಷನ್ ಬಗ್ಗೆ ಕೂಡ ವಿಡಿಯೋ ಬರ್ತಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟವಾಗಿದೆ ನೀವು ವಿಡಿಯೋಗೊಂದು ಲೈಕ್ ಕೊಡಿ ಅಂಡ್ ಚಾನಲ್ಗೆ ನೀವು ಎಲ್ಲರದು ಹೊಸಬ್ರಾಗಿ ಬಂದಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಜಿಯೋ ಪೊಲಿಟಿಕ್ಸ್ ಆಗಿರ್ಬೋದು, ಭಾರತದ ಎಕನಾಮಿಕ್ ಆಗಿರ್ಬೋದು ಅಂಡ್ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಜನರಲ್ ನಾಲೆಡ್ಜ್ ನಾವು ಕೊಡ್ತೀವಿ. ಐ ಹೋಪ್. Thank you for watching.